ಬಂದ್ಲು ನೋಡು ಲಂಡನ್ ರಾಣಿ. ಏನ್ ಸ್ಪೆಷಲ್ ಇವತ್ತು? ನನ್ನ ಮೈದ್ನ ಅವ್ರ ಅತ್ಕೆನ ಹುಡ್ಕೊಂಡ್ ಬಂದಿದಾರಲ್ಲ. ಏಯ್, ಎತ್ಗೆ ಮೈದ್ನನ್ ಡ್ರಾಮ ಎಲ್ಲ ನನ್ ತಾವ್ ಇಟ್ಕೋಬೇಡ, ಹೇಳ್ತೀವ್ನಿ. ಏನೇ ನನ್ನ ಅಮ್ಮಿಯವ್ರ ತಂಗಿ, ಕೈಗೇನ್ ಮೆಹಂದಿ ಗಿಂದಿ ಹಾಕೊಂಡಿದ್ಯಾ ಹೆಂಗೆ? ನನ್ನ ಅಮ್ಮಿಯವ್ರಿಗೆ ನಿನ್ ಬಟ್ಟೆ ಒಗೆ ಕೊಟ್ಟಿದ್ಯಲ್ಲ, ಎಷ್ಟು ಇರ್ಬೇಡ ನಿಂಗೆ? ಅಷ್ಟ್ ಚಿಕ್ಕ ವಿಚಾರನ ಆಗ್ಲೇ ನಿಮ್ಮ ಹೆಂಡತಿ ನಿಮಗೆ ಚುಚ್ಕೊಟ್ಬಿಟ್ಲಾ? ಹೋಗ್ಲಿ ಬಿಡಿ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಆದ್ರೆ ನಿಮ್ಗೆ ಯಾಕೆ ಕೋಪ ಬಂತು ಅಂತ ಅರ್ಥ ಆಗ್ತಿಲ್ಲ. ದೊಡ್ಡೋರ್ ಕೆಲ್ಸನ ಚಿಕ್ಕೋರ್ ಮಾಡ್ಬೇಕಾಗಿರೋ ಧರ್ಮ ತಾನೇ. ನಾನೀಗ ಸಂಬಂಧದಲ್ಲಿ ನಿಮ್ ಹೆಂಡತಿಗಿಂತ ದೊಡ್ಡೋಳು ಅಲ್ವೇನೆ? ಆ ಅಧಿಕಾರದಲ್ಲಿ ಏನೋ ಒಂದ್ ಸಣ್ಣ ಕೆಲಸ ಹೇಳದ್ನಪ್ಪ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೆಂಗೆ ಮೈದ್ನ? ಕಂಡ್ಲ ಶಂಕರ, ಈಟಕ್ಕೂ ಗ್ರೀಸ್ಮಿ ಏನು ತಪ್ಪು ಮಾಡಿಲ್ಲ. ಈಟಕ್ಕೆ ನೀನ್ ಯಾಕೆ ಹುರಿದು ಬೀಳ್ತಿದ್ಯೆ? ಮನೆ ಹೆಂಗಸ್ರು ಬಿಸಿದಲ್ಲಿ ನೀನ್ ಯಾಕೆ ತಲೆ ಹಾಕೋದು? ಹೋಗೋಗು, ನಿನ್ ಕೆಲಸ ನೋಡ್ಕೊ ಹೋಗು. ಅವ್ವ, ನಾನು ಮಾತಾಡುವಾಗ ತೆಪ್ಪಗ್ ನಿಂತ್ಕೊಂಡ್ಬಿಡು. ಅದೇನ್ ಕಡಿಬಾರದ್ ಕಡ್ದಾಕವಳೆ ಅಂತ ಈ ಪಾಟಿ ಬಿಲ್ಡಪ್ ಕೊಟ್ಟಿಯ ಅವಳಿಗೆ? ಅವಳೇನ್ ನನ್ನ ಅಮ್ಮಿಗಿಂತ ದೊಡ್ಡವಳ? ನನ್ನ ಅಮ್ಮಿಗಿಂತ ತಿಳ್ಕೊಂಡವಳ ಅಥವಾ ಅವ್ರಿಗಿಂತ ಅಂದವಾಗವಳ? ಏ, ನಿನ್ ಗಂಡ ಏನ್ ಆಸ್ನದ ಪಾಳೆಗಾರ ಅನ್ಕೊಂಡಿದ್ಯೇನೆ? ಏನು ಇಲ್ದೇನೆ ಈ ಪಾಟಿ ದುರಂಕಾರ ಬೀಳ್ತಿದ್ಯಲ್ಲ ನೀನು. ಗೊತ್ತಾಯ್ತಾ ಇದೆ, ನಂಗೂ ಎಲ್ಲ ಸಂದಾಗ ಗೊತ್ತಾಯ್ತಾ ಇದೆ ನೀನ್ ಏನೇನ್ ಮಾಡ್ತಾ ಇದೆಯಾ, ಏನೇನ್ ಮಾಡ್ಬೇಕು ಅಂತಿದ್ಯಾ ಅಂತ. ನೋಡು, ನಾನಿರ ಗಂಟ ಅದ್ ಯಾವ್ದು ಆಗಕ್ ಬಿಡಕ್ಕಿಲ್ಲ. ಜೋಗಿಯವರೇ ಪ್ಲೀಸ್, ಈ ವಿಷಯನ ಸುಮ್ಮನೆ ಬೆಳೆಸ್ಬೇಡಿ, ನಡೀರಿ ಇಲ್ಲಿಂದ. ನೀವು ಹೊಸಿ ಸುಮ್ಕೆ ಇರಿ ಅಮ್ಮಿಯವರೇ. ನೀವು ಎಲ್ಲರ ಹತ್ರ ಒಳ್ಳೆಯವ್ರಾಗಕ್ ನೋಡ್ತಾ ಇದ್ದೀರಾ, ಅದಕ್ಕೆ ಇವ್ರುಗಳೆಲ್ಲ ನಿಮ್ಮನ್ನ ಬಾಗ್ಲೀಚೆ ಹಾಕೋ ಗೋಣಿ ಚೀಲದ ತರ ಮಾಡ್ಕತಾವ್ರೆ. ನಿಮ್ ತಲೆ ಮ್ಯಾಗೆ ನೀವೇ ಕಲ್ಲೆಳ್ಕತಾ ಇದ್ದೀರಾ. ಸುಮ್ಕೆ ಇವಳನ್ನ ಪರಿಚಯ ಜೊತೆಲಿ ಮದುವೆ ಆಗ್ಲಿ ಅಂತ ಬಿಟ್ಬಿಡ್ಬೇಕಾಗಿತ್ತು. ನನ್ ತಂಗಿ ಅಂತ ಕಾಳಜಿ ತೋರ್ಸ್ಕೊಂಡು ಮದುವೆ ನಿಲ್ಸಿದ್ರಲ್ಲ. ಏಯ್, ನಿನ್ಗ ಅವ್ರು ಒಳ್ಳೇದ್ ಮಾಡಿದ್ದಕ್ಕೆ ನೀನ್ ಅವ್ರಿಗೆ ತಕ್ಕ ಶಾಸ್ತಿನೇ ಮಾಡ್ತಿದ್ಯಾ ಕಣೆ. ನಿನ್ ಬಾಳ್ ಚೆನ್ನಾಗಿರ್ಲಿ ಅಂತ ನೋಡ್ಕೊಂಡ್ರೆ ನೀನ್ ಅವ್ರ ಬಾಳನ್ನೇ ನರಕ ಮಾಡ್ತಿದ್ಯಲ್ಲೇ. ನೀನ್ ತೆಪ್ಪಗ್ ನಿಂತ್ಕೊಂಡೆ ತಾನೆ? ಏಯ್, ನನ್ನ ಅಮ್ಮಿ ಬಟ್ಟೆನ ಅವ್ರು ಒಕ್ಕತಾರೆ ತಾನೆ ಅಂದ್ಮ್ಯಾಗೆ ನಿನ್ ಬಟ್ಟೆ ನಿಂಗೆ ಒಕ್ಕಳಕ್ ಏನೇ ದಾಡಿ? ಕೈನಾಗೇನ್ ಬೊಬ್ಬೆಗೆ ಬಂದವ? ನಮ್ಮ ಅವ್ವ ನಿನ್ಗೇನೋ ಭಾರಿ ಮರ್ಯಾದೆ ಗೊತ್ತು ಅಂತ ಹೇಳ್ಕೊಳ್ಳಲ್ಲ, ಅದ್ರ ಜೊತೆಗೆ ನಾನೀಗ ಹೇಳ್ಕೊಟ್ಟಿದ್ನು ಗೆಪ್ತಿ ಇಟ್ಕೋ. ಮೈದ್ನ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಇಷ್ಟಕ್ಕೆಲ್ಲ ಇಷ್ಟೊಂದು ಕೂಗಾಡ್ಬೇಕಾ ನೀವೇ ಹೇಳಿ? ನನಗೆ ಹಂಗೆ ಒಂದು ಮಾತು ಹೇಳಿದ್ರೆ ನಾನೇ ಕೇಳ್ತಿದ್ನಪ್ಪ. ನೀವು ಈ ಮನೆ ಗಂಡಸು, ಅದಲ್ದೆ ಈ ಮನೆ ಮುದ್ದು ಮಗ ಬೇರೆ. ಅಂದಮೇಲೆ ನೀವು ಹೇಳಿದ ಮಾತನ್ನ ನಾನು ಕೇಳದೆ ಇರಕ್ಕಾಗತ್ತಾ? ಒಂದ್ ವೇಳೆ ನಿಮ್ಮ ಅಣ್ಣ ಹೇಳಿದ್ದನ್ನಾದ್ರೂ ಕೇಳೋಕ್ ಬಿಟ್ಬಿಡ್ತೀನಿ, ಆದ್ರೆ ನೀವ್ ಹೇಳಿದ್ದನ್ನ ಕೇಳ್ತೀನಿ. ನಿಮಗ್ ಬೇಜಾರು ಮಾಡೋಕ್ ನನಗೆ ಇಷ್ಟ ಇಲ್ಲ ಮೈದ್ನ ಅವ್ರೆ. ನೀವ್ ಹೇಳ್ದಂಗೆ ಆಗ್ಲಿ ಆಯ್ತಾ? ನಾನೇ ಬಟ್ಟೆ ಹೊಕ್ಕೋತೀನಿ. ಕೇಳಿಸ್ಕೊಂಡೆಲ್ಲ ಸರಿಯಾಗಿ ಕೇಳಿಸ್ಕೋ. ನಮ್ ಗ್ರೀಸ್ಮಿಗೆ ಈ ಮನೆ ಬಗ್ಗೆ ಏಟೆಲ್ಲ ಕಾಳಜಿ ಐತೆ ಅಂತವ. ಹಂಗೆ ಪಕ್ಕದಲ್ಲಿ ನೀನ್ ನೆಂಡ್ರವಳಲ್ಲ, ಅವಳು ನೋಡು ವಿದ್ಯಾವಂತೆ ಹಂಗೆ ನಂಗೆ ನಮ್ಮ ಬಾಯಿ ಮುಚ್ಚಕ್ ಬರ್ತಾಳೆ. ಇನ್ನು ಮುಂದೆ ಅದ್ ನಡಿಯಕ್ಕಿಲ್ಲ. ನಿಂಗೂ ಹೇಳ್ತಾವ್ ನಿಕಂಡ್ಲ, ಹೆಂಗಸ್ರ ವಿಷಯದಲ್ಲಿ ನಮಗ್ ಮಾತು ಕೊಡಕ್ ಬಂದಿಯಲ್ಲ, ನಾಚಿಕೆ ಹಾಕಿಲ್ವಾ? ಅದ್ ಹೆಂಗವ ಹೆಂಗಸರು ವಿಷಯ ಆಗೋಯ್ತದೆ? ನನ್ನ ಅಮ್ಮಿಯವ್ರಿಗೆ ಸಂಬಂಧಪಟ್ಟ ಮ್ಯಾಗೆ ಅದ್ ನನಗೂ ಸೇರ್ತದೆ. ಹೆಂಗಸರು ವಿಷಯ ಅನ್ಕೊಂಡು ಅವ್ರನ್ನ ಸುಮ್ನಾಗಿಸ್ಬಿಟ್ರಿ. ಈಗ ನಾನು ಸುಮ್ಕಾಗೋದ್ರೆ ಅಷ್ಟೇ ನಿಮ್ ಕತೆ. ಜೋಗಿಯವರೇ ಪ್ಲೀಸ್. ನಾನ್ ಮಾತಾಡಿದ್ರೆ ಇನ್ಯಾರು ಮಾತಾಡೋರ ಅಮ್ಮಿಯವ್ರೆ? ಸುಮ್ಕೆ ಬಿಟ್ರೆ ಇವ್ರುಗಳು ಆಡಿದ್ದೆ ಆಟ ಆಗೋಯ್ತದೆ. ಆಹಾ, ಸಂದಾಗೈತೆ. ನಮ್ ಗ್ರೀಸ್ಮನ್ ನೋಡು, ಮಾತಾಡ್ಲೋ ಬೇಡ್ವೋ ಅಂತ ಎಷ್ಟ್ ನಿಧಾನಕ್ ಮಾತಾಡ್ತಾಳೆ. ನೀನ್ ನೋಡಿದ್ರೆ ಮೈ ಮೇಲೆ ಹೋಗ್ತೀಯಲ್ಲ ಜಗಳಕ್ಕೆ. ಅತ್ತೆ ಇರ್ಲಿ ಬಿಡಿ, ಪಾಪ ಯಾಕೆ ಬೈತೀರಾ? ಏನೋ ತಪ್ಪಾಗಿದೆ ಅಂತ ಗೊತ್ತಾಗಿದೆ, ಅದಕ್ಕೆ ತಾನೇ ಬಂದು ಕೇಳ್ತಾ ಇರೋದು. ಅವ್ರಿಗೂ ಮಾಡಕ್ ಮನೇಲಿ ಏನ್ ಕೆಲಸ ಇರತ್ತೆ? ಖಾಲಿ ತಲೆ ಅಂದ್ರೆ ದೆವ್ವದ ಮನೆ ಇದ್ದಂಗೆ. ಆಗ ಆಗ್ಬಾರ್ದು ಅಂತಾನೆ
ಮನೆ ಹೆಂಗಸರು ಏನ್ ಮಾತಾಡ್ತಿದ್ದಾರೆ, ಏನ್ ತಿಂತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ ಅಂತ ನೋಡ್ತಾ ಕೂತಿರ್ತೀರಾ ಅನ್ಸತ್ತೆ. ಅಲ್ಲಿ ನಿಮ್ಮ ಅಪ್ಪಾಜಿ ಅಣ್ಣ ಎಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಗೊತ್ತಾ? ಮಾವಯ್ಯ ಈ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಅವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ಲಪ್ಪ. ಆದ್ರೆ ಅದು ಹೆಂಗೆ ಹೆಂಗಸರು ಮಾತಾಡಿದ್ರೆ ಪಟ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ? ಏನವಿ ಮಾತಾಡ್ತಾ ಇದೀಯಾ? ಏನೇ ನಿನ್ ಮಾತಿನ ಅರ್ಥ? ಈ ಮನೆಯಾಗ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಲೆಕ್ಕ ಇಟ್ಕೊಳಕ್ ಬಂದಿದ್ಯಾ? ಏಯ್, ಇದು ನನ್ನ ಮನೆ. ನಾನು ಇಲ್ಲಿ ನಿಂತ್ಕತೀನೋ ಕುಂತ್ಕತೀನೋ ಮನಿಕತೀನೋ ಅದ್ ನನ್ನ ಇಷ್ಟ. ನೀನ್ ಯಾವಳ ಅದನ್ನೆಲ್ಲ ಕೇಳಕ್ಕೆ? ಜೋಗಿಯವ್ರೆ ಪ್ಲೀಸ್, ಇವಳ ಹತ್ರ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಡೀರಿ ಇಲ್ಲಿಂದ, ನಡೀರಿ. ಪಿಲೀಚು ಬನ್ನಿ ಹೋಗೋಣ. ಇವಳು ಹೇಳ್ಬಿಟ್ಲು, ಇವ್ನು ಕೇಳ್ಬಿಟ್ಟ. ಬಾಯಿ ಮಾತಲ್ಲಿ ಬರೀ ಎಂಟಿ ಗುಲಾಮ ಅಂತ ಹೇಳ್ತಿದ್ದೆ, ನಿಜವಾಗ್ಲೂ ಗುಲಾಮನೇ ಆಗೋಗ್ಬಿಟ್ಟವನೆ. ಅಲ್ಲ ಕಣವ ಗ್ರೀಸು, ನಿಮ್ಮ ಅಕ್ಕ ಅದೇನ್ ಜಾದು ಕಲ್ತವಳೋ ಏನೋ, ನನ್ನ ಮಗುನ ಹೆಂಗ್ ಕುಡಿಸ್ತವಳೆ ನೋಡು. ಇವನು ಸರಿಯಾಗವನೆ, ಅವಳು ಬೆಳ್ಳ ತೋರ್ಸಿದ್ರೆ ಅದನ್ನ ಬಾಚ್ಕೊಂಡ್ ಮಾಡಕ್ ಹೋಯ್ತಾನೆ. ಅಮೀರೆ, ಗ್ರೀಸ್ಮ ಹೆಂಗಿದ್ದೋಳು. ನೀವು ಅಂದ್ರೆ ಪ್ರಾಣ ಬಿಡ್ತಾ ಇದ್ಲು. ಯಾರಾದ್ರೂ ನಿಮ್ಗೊಂದು ಮಾತಾಡಿದ್ರೆ ಅವ್ರ ಮ್ಯಾಗೆ ಎಗರು ಬೀಳೋಳು. ಅಂತೋಳು ಹಿಂಗ್ ಮಾಡ್ತಾವಳೆ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ. ಬೆಳಕಾರೆ ನಿಮ್ಗೆ ಹೆಂಗ್ ಅವಮಾನ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಅವಳಿಗೆ ಇದರಿಂದ ಏನ್ ಸಿಗ್ತದೆ ಅಂತ. ಜೋಗಿಯವ್ರೆ ಬಿಟ್ಟಾಕಿ, ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಯೋಚನೆ ಮಾಡಿ ಬೇಜಾರು ಮಾಡ್ಕೋತಿದ್ದೀರಲ್ಲ. ಯಾವ ಕಡೆಯಿಂದ ನಿಮ್ಗೆ ಚಿಕ್ಕ ವಿಷಯ ಅನ್ನಿಸ್ತದೆ ಅಮ್ಮೀರೆ? ಗ್ರೀಷ್ಮ ನನ್ನ ತಂಗಿ, ಅವಳು ಕೆಲಸ ಮಾಡೋದ್ರಿಂದ ನನಗೆ ಬೇಜಾರು ಆಗಲ್ಲ, ಅವಮಾನನೂ ಆಗಲ್ಲ. ಅಮ್ಮೀರೆ, ನೀವು ನನ್ನ ಪ್ರಾಣ. ನನ್ನ ಹೆಂಡ್ರು ಹೋಗಿ ಹೋಗಿ ಅವ್ರು ತಾವು ಅವಮಾನ ಮಾಡಿಸ್ಕೊತಾ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ದಿನ ದಿನ ಅವ್ರು ನಿಮ್ಗೆ ಅವಮಾನ ಮಾಡ್ತಾನೆ ಇದ್ದಾರೆ, ನೀವು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಆಯ್ತಾ ಇದ್ದೀರಾ. ನನ್ನ ನೋಡ್ಕೊಂಡು ಸುಮ್ಮನೆ ಇರುವಂತಿರಲ್ಲ. ನಾನು ಏನು ಹೇಳಿ ನಿಮಗೆ? ಜೋಗಿಯವ್ರೆ, ಗ್ರೀಷ್ಮ ನಿಮ್ಮ ತಂಗಿ ಒಂದು ಕಾಲದಲ್ಲಿ ನನಗೂ ಗೊತ್ತದೆ. ಅಷ್ಟೆಲ್ಲ ಯಾಕೆ, ಅವಳೇ ಹೇಳಲಿಲ್ವೇ ನಾವಿಬ್ರು ವಾರ್ಗಿತ್ತೀರು ಅಂತ? ವಾರ್ಗಿತ್ತೀರು ಅನ್ಕೊಂಡು ಬರ್ತಾ ಇದ್ದಂಗೆ ವಾರ್ ಶುರು ಮಾಡ್ಬಿಟ್ಟವಳೆ ಅವಳು. ಅವಳು ಏನಾರ ಮಾಡ್ಲಿ ಅಮ್ಮಿಯವರೇ, ನಾನಂತೂ ನಿಮ್ಗೇನಾಗಕ್ಕೂ ಬಿಡಕ್ಕಿಲ್ಲ. ಇದನ್ನ ಗೆಪ್ತಿ ಇಟ್ಕೊಳ್ಳಿ. ಜೋಗಿಯವ್ರೆ, ಇದು ನಮ್ಮ ಹೆಂಗಸರ ವಿಷಯ, ಇದ್ರಲ್ಲಿ ನೀವ್ ಯಾಕೆ ತಲೆ ಹಾಕ್ತಿದ್ದೀರಾ? ನೀವೇನಾದ್ರೂ ಮಾತಾಡಕ್ ಬಂದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ, ನಿಮ್ಗೂ ಅವಮಾನ ಮಾಡ್ತಾರೆ. ನೀವೇ ನೋಡಿದ್ರಿ ತಾನೆ ಅವ್ರು ಹೇಗ್ ಮಾತಾಡಿದ್ರು ಅಂತ. ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಬಿಡಿ, ನನಗೇನು ಆಗಕ್ಕಿಲ್ಲ. ಆದ್ರೆ ನಿಮ್ ಬಗ್ಗೆ ಏನಾರ ಮಾತಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ಆಯ್ತಾಯ್ತು, ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಅವ್ರಿಗೂ ಮಾಡಕ್ ಮನೇಲಿ ಏನ್ ಕೆಲಸ ಇರತ್ತೆ? ಖಾಲಿ ತಲೆ ಅಂದ್ರೆ ದೆವ್ವದ ಮನೆ ಇದ್ದಂಗೆ. ಜೋಗಿಯವ್ರೆ, ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ. ಅದು ನಿಮ್ಮ ಕೆಲಸದ ಬಗ್ಗೆ. ಇವತ್ತು ನೋಡಿದ್ರಿ ತಾನೆ ಗ್ರೀಷ್ಮ ನಿಮಗೆ ಏನೇನೆಲ್ಲ ಹೇಳಿದ್ಲು ಅಂತ. ನೀವು ನಿಮ್ಮ ಅಪ್ಪಯ್ಯ ನಿಮ್ಮ ಅಣ್ಣನ ಥರ ಕೆಲಸ ಮಾಡಿದ್ರೆ ಅವಳು ನಿಮ್ಮನ್ನು ಹೇಗೆ ಆಡ್ಕೋತಾಳೆ ಹೇಳಿ? ನಿಮಗೆ ಹೇಗೆ ನನಗೆ ಯಾರಾದರೂ ಏನಾದರೂ ಹೇಳಿದ್ರೆ ಬೇಜಾರಾಗುತ್ತೋ ಹಾಗೆ ನನಗೂ ಬೇಜಾರಾಗುತ್ತೆ ಅಲ್ವಾ? ಪ್ಲೀಸ್, ಅದಕ್ಕೇನು ಅಮ್ಮಿಯವರೇ, ನೀವು ಬಿಡಿ, ಸೂಪರ್. ನೀವು ವಿಷಯನ ದೋಸೆ ಮಗ್ಚಾಕ್ತಂಗೆ ಮಗ್ಚಾಕ್ಬಿಟ್ರಿ. ಅವಳು ಯಾರೋ ಏನೋ ಅಂದ್ಲು ಅಂತ ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ನಾನು ಕಂಡೋರ್ ಮನೆಯಾಗೆಲ್ಲ ಕೂತಿರೋದು ನಮ್ಮ ಅಪ್ಪನ ಮನೆಯಾಗೆ. ಇತ್ತೀಚೆಗೆ ಯಾಕೋ ಒಬ್ಬೊಬ್ರು ಒಂದೊಂಥರ ಆಡ್ತಾವ್ರೆ. ಆಡ್ಲಿ ಆಡ್ಲಿ. ಮೊದಲೆಲ್ಲ ನಾನು ಯಾವಾಗ ಮನೆಗೆ ಬರ್ತೀನೋ ಅಂತ ಕಾಯ್ಕೊಂಡ್ ಕೂತಿದ್ದ ಜನ ಇವಾಗೆಲ್ಲ ನಂಗೆ ಅನ್ನೋಂಗೆ ಆಗ್ಬಿಟ್ಟವ್ರೆ. ಆಗಿ ನನಗೆ ಅಪರೂಪಕ್ಕೆ ಮನೆಗೆ ಬರ್ತಿದ್ರೆ ಎಲ್ಲ ಗೆಪ್ತಿ ಇರೋದು, ಹೊಸಿನರ ಭಯಭಕ್ತಿ ಇಟ್ಕೊಂಡಿರೋರು. ಇದೆಲ್ಲ ಗೊತ್ತಿದ್ರೂ ನಾನು ಯಾಕೆ ಮನೆಯಾಗೆ ಇವನಿಗೆ ಗೊತ್ತಾ? ನಿಮಗೆ ಹೆಲ್ಪ್ ಮಾಡುವ ಅಂತ. ಅದ್ರ ಬಗ್ಗೆ ಯಾವತ್ತಾರು ನೀವು ಯೋಚನೆ ಮಾಡಿದ್ದೀರಾ? ನಿಮಗೆ ಸಹಾಯ ಆಗಲಿ ಅಂತ ನಾನು ಮನೆಯಾಗೆ ಇದ್ರೆ ನಿಮಗೂ ಅದು ಇಷ್ಟ ಆಯ್ತಿಲ್ವಲ್ಲ? ಪಾಪ ನಮ್ಮ ಚುರುಮುರಿ ಕೋಳಿನ ಮೀಟ್ ಮಾಡಕ್ ಹೋಗ್ದಂಗೆ ನಾನು ನಿಮ್ಮ ಜೊತೆಗೆ ಇರ್ತೀನಲ್ಲ. ಅವರೆಲ್ಲ ಎಷ್ಟು ಆಡ್ಕತಾರೆ ಗೊತ್ತೇ? ಆದ್ರೆ
ಅದೆಲ್ಲ ಗೊತ್ತಿದ್ರು ನೀವು ಅರ್ಥ ಮಾಡ್ಕೊಳ್ದಂಗೆ ಹಿಂಗೆ ಆಡ್ತಿರಲ್ಲ. ನಾನು ಮನೆಯಿಂದ ಹೊರಗಡೆ ಹೋಗ್ದಿದ್ರು ಕೆಲಸ ಎಲ್ಲ ಹಂಗಂಗೆ ಆಗೋಯ್ತವೆ, ಗೊತ್ತೇ ನಿಮಗೆ. ಈಗ ನೋಡಿ ಬೇಕಿದ್ರೆ ನಾನು ಎಷ್ಟು ದಿನದಿಂದ ಮನೆಯಾಗಿ ಇವನಿ, ಯಾವ್ದಾದ್ರು ಕೆಲ್ಸದ ಕಂಪ್ಲೇಂಟ್ ಬಂದದೆ ಎಲ್ಲ ಅದ್ರ ಪಾಡಿಗೆ ಅದು ಆಯ್ತಾ ಇರ್ತದೆ. ಈಗ ಮಾಡ್ತಿರೋ ಕೆಲಸನ ಏನು ಕೆಲಸ? ಅಯ್ಯಪ್ಪ, ಇದೇ ನಮ್ಮಿಯವ್ರು ಹಿಂಗೆ ಅನ್ಬಿಟ್ರಿ. ಕಟ್ಕೊಂಡು ಹೆಂಡ್ರನ್ನ ಪಿರುತಿಯಿಂದ ನೋಡ್ಕೊಳ್ಳೋದು ಒಂದು ಕೆಲಸ. ನಿಮ್ಗೆ ಯಾಕೆ ಅದು ಅರ್ಥ ಆಯ್ತಾ ಇಲ್ವೋ? ಸರಿ ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ನನ್ನ ಜೊತೆ ಬನ್ನಿ, ನಿಮ್ಗೊಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ.